Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. It's such a joy to teach God's word one more time. ಇವತ್ತು ಇನ್ನೊಂದ್ಸಲ ದೇವರ ವಾಕ್ಯವನ್ನು ಕಲಿಸುವಂತದ್ದು ಸಂತೋಷದ ವಿಷಯ. Every Thursday I'll teach about family from the Bible. ಪ್ರತಿ ಗುರುವಾರ ನಾನು ಬೈಬಲ್ ಇಂದ ಕುಟುಂಬದ ಬಗ್ಗೆ ನಾನು ಕಲಿಸ್ಕೊಡ್ತೇನೆ. The whole world is confused, how to build family. ಈಗ ನೋಡಿದ್ರೆ ಇಡೀ ಲೋಕವೇ ಅಲ್ಲಿ ಗಲಿಬಿಲಿ ಗೊಂದಲದಲ್ಲಿದೆ ಏನಂದ್ರೆ ಹೇಗೆ ನಮ್ಮ ಕುಟುಂಬಗಳನ್ನು ಕಟ್ಟಬೇಕು ಅಂತ. How to take care of wife, how to take care of husband, how to bring up children. ಹೆಂಡತಿಯನ್ನು ಹೇಗೆ ನೋಡ್ಕೊಳ್ಬೇಕು, ಗಂಡನನ್ನು ಹೇಗೆ ನೋಡ್ಕೊಳ್ಬೇಕು, ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಇಷ್ಟು ಗೊಂದಲದಲ್ಲಿ ಇದೆ. The reason is no one started the family, only God started the family, only God's word can give the solution. ಅಲ್ಲಿ ಕಾರಣ ಏನಂದ್ರೆ ಯಾವ ಮನುಷ್ಯನು ಕುಟುಂಬವನ್ನು ಪ್ರಾರಂಭ ಮಾಡಲಿಲ್ಲ, ದೇವರು ತಾನೇ ಕುಟುಂಬವನ್ನು ಪ್ರಾರಂಭ ಮಾಡಿದ. ದೇವರ ವಾಕ್ಯದಿಂದಲೇ ಉಪಾಯವನ್ನು ತೆಗಿಬಹುದು. Hallelujah. Hallelujah. So it's good to learn from the Bible. ಬೈಬಲ್ ಇಂದ ಕುಟುಂಬದ ಬಗ್ಗೆ ಕಲಿಯುವಂಥದ್ದು ಬಹಳ ಒಳ್ಳೆಯದು. I encourage you, sit as a family. ನಿಮ್ಮೆಲ್ಲರಿಗೆ ನಾನು ಪ್ರೋತ್ಸಾಹಿಸ್ತೇನೆ, ಈ ವಾಕ್ಯವನ್ನು ಕೇಳುವಾಗ ಕುಟುಂಬವಾಗಿ ಕೂತ್ಕೊಳ್ಳ್ರಿ. I'll teach for men, I'll teach for wives, I'll teach for children also. ನಾನು ಎಲ್ಲ ಪುರುಷರಿಗಾಗಿ ನಾನು ಕಲಿಸ್ಕೊಡ್ತೇನೆ, ಸ್ತ್ರೀಯರಿಗೆ ಕಲಿಸ್ಕೊಡ್ತೇನೆ ಮತ್ತು ಮಕ್ಕಳಿಗೆ ಕೂಡ ಕಲಿಸ್ಕೊಡ್ತೇನೆ. Last week I taught the confessions for man, what he should confess for wife, how he should speak to wife. ಮತ್ತು ಕಳೆದ ವಾರ ನಾನು ಪುರುಷರು ಯಾವ ಅರಿಕೆಯನ್ನು ಮಾಡಬೇಕು, ತಮ್ಮ ಹೆಂಡತಿಯನ್ನು ನೋಡಿ ಯಾವ ಘೋಷಣೆಯನ್ನು ಮಾಡಬೇಕು ಅಂತ ಕಲಿಸ್ಕೊಟ್ಟೆ. Now I'll teach for women. This week I'll teach for women. ಇವತ್ತು ನಾನು ಸ್ತ್ರೀಯರಿಗಾಗಿ ಕಲಿಸ್ಕೊಡ್ತೇನೆ. Please sit with your husband, it will be good. ದಯಮಾಡಿ ನಿಮ್ಮ ಗಂಡನೊಟ್ಟಿಗೆ ಕೂತ್ಕೊಳ್ರಿ, ಒಳ್ಳೇದಾಗಿರ್ತದೆ. Next week I'll teach all the parents what you can do confession for your children. ಮುಂದಿನ ವಾರ ಎಲ್ಲ ತಂದೆ ತಾಯಿಗಾಗಿ ನಾನು ಕಲಿಸ್ಕೊಡ್ತೇನೆ, ಯಾವ ಘೋಷಣೆಗಳನ್ನು ಯಾವ ಅರಿಕೆಗಳನ್ನು ನಿಮ್ಮ ಮಕ್ಕಳ ಮೇಲೆ ನೀವು ಮಾಡಬೇಕು. Hallelujah. Hallelujah. Married women, especially believers, when they have a problem with the husband, they don't know what to do. ನೋಡಿದ್ರೆ ವಿಶ್ವಾಸಿಯಾಗಿರುವಂತ ಸ್ತ್ರೀಯರು ಅವ್ರಿಗೆ ಯಾವಾಗ ಸಮಸ್ಯೆಗಳಾಗ್ತವೋ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. They cry, they weep, they fast, they do so many things. ಬಹಳ ಅಳ್ತಾರೆ, ಗೋಳಾಡ್ತಾರೆ, ಉಪವಾಸ ಮಾಡ್ತಾರೆ, ಅನೇಕ ವಿಷಯಗಳನ್ನು ಮಾಡ್ತಾರೆ. They send prayer requests to every prayer group. Pray for my husband. ಪ್ರತಿಯೊಂದು ಪ್ರಾರ್ಥನೆ ಗುಂಪಿಗೆ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕಳಿಸ್ತಾರೆ, ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿ. And sometimes women are saved, men are not saved. ಕೆಲವೊಂದು ಕುಟುಂಬಗಳಲ್ಲಿ ಆ ಕುಟುಂಬದ ಹೆಂಡತಿ ಸ್ತ್ರೀ ಅಲ್ಲಿ ರಕ್ಷಣೆ ಹೊಂದಿರ್ತಾಳೆ, ಆಕೆಯ ಗಂಡ ಅಲ್ಲಿ ರಕ್ಷಣೆ ಹೊಂದಿರಲ್ಲ. Even for them Bible teaches what to do, how to bring your husband to salvation. It is written. ಅವರಿಗಾಗಿ ಕೂಡ ಬೈಬಲ್ ಕಲಿಸ್ಕೊಡ್ತಿದೆ ಯಾವ ರೀತಿಯಾಗಿ ನಿಮ್ಮ ಪುರುಷನಿಗೆ ರಕ್ಷಣೆಯಲ್ಲಿ ನಡೆಸಬೇಕು, ಹೇಗೆ ಪ್ರಾರ್ಥಿಸಬೇಕು ಅಂತ. And sometimes we think, when there is a problem, rift between a husband and wife, it is better to call the parents. They will sit and talk and settle the issue. ಎಷ್ಟೊಂದ್ಸಲ ನಮಗನಿಸ್ತದೆ ಏನಂದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಸ್ವಲ್ಪ ಜಗಳ ಅಥವಾ ಸ್ವಲ್ಪ ಕಿಚ್ಚಾಟ ನಡೀತಾ ಇರ್ಬೇಕಾದ್ರೆ ಅವರ ತಂದೆ ತಾಯರನ್ನು ಕರೆದು ನಾವು ಮಾತಾಡಿ ಅದನ್ನ ಸರಿಪಡಿಸಬೇಕು. No. ಇಲ್ಲ ಹಾಗಲ್ಲ. Even if your parents come together and talk, it's not going to settle. It's going to become worse. ನಿಮ್ಮಿಬ್ಬರ ತಂದೆ ತಾಯಂದಿರು ಬಂದು ಕುಂತು ಮಾತಾಡಿದ್ರು ಕೂಡ ಅದು ಸರಿ ಹೋಗಲ್ಲ, ಇನ್ನೂ ಬಹಳ ಕೆಡ್ತದೆ. But one thing can help you. ಆದ್ರೆ ಒಂದು ವಿಷಯ ನಿಮಗೆ ಸಹಾಯ ಮಾಡುತ್ತೆ. The word of God, if you keep it in the heart and speak it with your mouth, it will help you. It will change your husband's heart. It will change that circumstances in the family. ಈ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ನಿಮ್ಮ ಬಾಯಿಂದ ನೀವು ಅರಿಕೆ ಮಾಡಿಕೊಂಡು ಇಟ್ಕೊಂಡ್ರೆ ನಿಮ್ಮ ಗಂಡನ ಹೃದಯವನ್ನು ಬದಲಾಯಿಸ್ತದೆ, ನಿಮ್ಮ ಮನೆಯಲ್ಲಿರುವಂತ ಸಂದರ್ಭಗಳು ಸ್ಥಿತಿಗಳನ್ನು ಬದಲಾಯಿಸ್ತದೆ. Sometimes we get a doubt, really is it a God's will I married? ಕೆಲವೊಂದ್ಸಲ ನಮ್ಗೆ ಒಂದು ಸಂಶಯ ಬರ್ತದೆ ಏನಂದ್ರೆ ನಾನು ಮದುವೆಯಾಗಿದ್ದು ಇದು ದೇವರ ಚಿತ್ತನ? Is it better to be alone? ನಾನು ಒಬ್ಬಂಟಿಗಳಾಗಿರುವುದೇ ಉತ್ತಮನ? Family is God's idea. ಕೇಳಿರಿ, ಕುಟುಂಬ ಎನ್ನುವುದು ದೇವರ ಆಲೋಚನೆ. Bible clearly says in Psalm 68 verse 6, God setteth the solitary in families. ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಕೀರ್ತನೆ 68 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಒಬ್ಬಂಟಿಕರನ್ನು ಕುಟುಂಬವಾಗಿ ಮಾಡ್ತಾನೆ. It is not good
for you to be alone. God sets you, God places you in your family. Yeah? ನೀವು ಒಬ್ಬಂಟಿಕರಾಗಿರುವುದು ಒಳ್ಳೆಯದಲ್ಲ, ನಿಮ್ಮನ್ನು ಕುಟುಂಬದಲ್ಲಿ ಆತನು ಸ್ಥಾಪಿಸ್ತಾನೆ. There is one scripture, I taught men you should confess it. This even ladies has to confess. ಮತ್ತು ನಾನು ಒಂದು ವಾಕ್ಯ ಹೋದ್ವಾರ ನಾನು ಕಲಿಸ್ಕೊಟ್ಟಿದ್ದೆ, ಎಲ್ಲ ಪುರುಷರಿಗೆ ನೀವು ಅರಿಕೆ ಮಾಡಬೇಕು ಅಂತ. ಈ ವಾಕ್ಯವನ್ನು ಎಲ್ಲ ಸ್ತ್ರೀಯರು ಕೂಡ ಅರಿಕೆ ಮಾಡಬಹುದು. Please turn your Bible to book of Genesis, 2nd chapter, verse 18. ನೀವೆಲ್ಲರೂ ನಿಮ್ಮ ಬೈಬಲ್ಗಳನ್ನು ಆದಿಕಾಂಡ 2ನೇ ಅಧ್ಯಾಯಕ್ಕೆ ತಿರುಗಿಸ್ರಿ, 18ನೇ ವಾಕ್ಯ. And the Lord God said, it is not good that the man should be alone. I will make him and helpmeet for him. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ ಓದ್ತೇನೆ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. Hallelujah. Hallelujah. It's not good for your husband to be alone. That is why God created you as a suitable helpmeet. ನಿಮ್ಮ ಪುರುಷನು, ನಿಮ್ಮ ಗಂಡನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ಅದಕ್ಕಾಗಿ ನಿಮ್ಮನ್ನು ಆತನಿಗಾಗಿ ಸರಿಬೀಳುವ ಸಹಾಯಕಿ ಎಂದು ದೇವರು ಉಂಟು ಮಾಡಿದನು. No one can get adjusted with your husband other than you. You are the best person. ನಿಮ್ಮನ್ನು ಬಿಟ್ಟು ನಿಮ್ಮ ಗಂಡನೊಟ್ಟಿಗೆ ಯಾರು ಸರಿ ಬೀಳಕ್ಕಾಗಲ್ಲ, ಯಾರು ಸರಿಯಾಗಿ ಇರುವುದಕ್ಕಾಗಲ್ಲ. ಅದಕ್ಕಾಗಿ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾನೆ. This is God's word. ಇದು ದೇವರ ವಾಕ್ಯ. You should believe it. This is God's will. ಇದು ದೇವರ ವಾಕ್ಯ, ಇದು ದೇವರ ಚಿತ್ತ, ನೀವು ನಂಬಬೇಕು. And every day you can tell to your husband, it is not good for you to be alone. That is why God created me as a suitable helper. ಮತ್ತು ನೀವು ಪ್ರತಿದಿನ ನಿಮ್ಮ ಗಂಡನ ನೋಡಿ ಅರಿಕೆ ಮಾಡಬಹುದು, ನೀನು ಒಬ್ಬಂಟಿಕನಾಗಿರುವಂಥದ್ದು ಒಳ್ಳೆಯದಲ್ಲ, ಅದಕ್ಕಾಗಿ ದೇವರು ನನ್ನನ್ನು ನಿನಗೆ ಸರಿ ಬೀಳುವ ಸಹಾಯಕಿ ಎಂದು ಉಂಟು ಮಾಡಿದನು. He may agree with you, he may not agree with you. ನಿಮ್ಮ ಗಂಡನು, ನಿಮ್ಮ ಪುರುಷನು ನಿಮ್ಮೊಟ್ಟಿಗೆ ಒಪ್ಕೊಳ್ಬಹುದು, ಒಪ್ಕೊಳ್ಳದೇ ಇರಬಹುದು. There are so many differences of opinions will come. ಎಷ್ಟೊಂದು ಅವರ ಒಂದು ಅಭಿಪ್ರಾಯಗಳಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತವೆ, ವ್ಯತ್ಯಾಸ ಇರ್ತದೆ. You should keep saying it regularly. ಆದ್ರೆ ಈ ಮಾತನ್ನು ನೀವು ಪ್ರತಿದಿನ ಸತತವಾಗಿ ಹೇಳಬೇಕು. All the women you should tell this, it is not good for my husband to be alone, so God created me as a suitable helpmeet for him. ಪ್ರತಿಯೊಬ್ಬ ಸಹೋದರಿ ಈ ವಾಕ್ಯವನ್ನು ಗಟ್ಟಿಯಾಗಿ ಹೇಳಬೇಕು. ಏನಂದ್ರೆ, ನನ್ನ ಗಂಡನು ಒಬ್ಬಂಟಿಕನಾಗಿರುವಂಥದ್ದು ಒಳ್ಳೆಯದಿರಲಿಲ್ಲ, ಅದಕ್ಕಾಗಿ ದೇವರು ನನ್ನನ್ನು ಸರಿಬೀಳುವ ಸಹಾಯಕಿ ಎಂದು ಉಂಟು ಮಾಡಿದನು. Hallelujah. Hallelujah. If your husband is next to you, tell right now, it is not good for you to be alone, so God created me as a suitable helpmeet for you. ನಿಮ್ಮ ಗಂಡನು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ನೀವು ಇವಾಗೆ ಹೇಳ್ರಿ, ನಿಮ್ಮ ಗಂಡನ ನೋಡಿ, ನೀನು ಒಬ್ಬಂಟಿಕನಾಗಿರುವಂಥದ್ದು ಒಳ್ಳೆಯದಲ್ಲ, ನಿನಗೆ ಸರಿಬೀಳುವ ಸಹಾಯಕಿ ಎಂದು ದೇವರು ನನ್ನನ್ನು ಉಂಟು ಮಾಡಿದನು. If he is not there, tell like this, it is not good for my husband to be alone, so God created me as a suitable helpmeet for him. ಈಗ ನಿಮ್ಮ ಗಂಡ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡಿಲ್ಲ ಅಂದರೆ ಈ ರೀತಿಯಾಗಿ ಹೇಳ್ರಿ, ನನ್ನಿಂದ ಹೇಳ್ರಿ, ನನ್ನ ಗಂಡನು, ನನ್ನ ಪುರುಷನು ಒಬ್ಬಂಟಿಕನಾಗಿರುವಂಥದ್ದು ಒಳ್ಳೆಯದಲ್ಲ, ದೇವರು ನನ್ನನ್ನು ಆತನಿಗಾಗಿ ಸರಿಬೀಳುವ ಸಹಾಯಕಿ ಎಂದು ಉಂಟು ಮಾಡಿದನು. The second one, what I taught, you can keep on telling it day and night. ಈ ವಾಕ್ಯ ನೀವು ಪ್ರತಿದಿನ ಹಗಲು ರಾತ್ರಿ ಹೇಳ್ತಾನೆ ಇರಬಹುದು. I don't think you will come to your place where you need somebody's help for your marriage. ನನಗೆ ಅನಿಸೋದಿಲ್ಲ ನಿಮ್ಮ ಮದುವೆಯನ್ನು ಕಾಪಾಡುವುದಕ್ಕಾಗಿ, ನಿಮ್ಮ ಮದುವೆಯನ್ನು ಸರಿಪಡಿಸುವುದಕ್ಕಾಗಿ ಇನ್ನೊಬ್ಬರ ಸಹಾಯ ನಿಮಗೆ ಬೇಕಾಗ್ತದೆ ಅಂತ. I told you I have studied Hebrew theology, Hebrew language, little bit I learned Hebrew theology, I have studied. ನಾನು ನಿಮಗೆ ಹೇಳಿದೆ, ನಾನು ಹಿಬ್ರಿಯ ಭಾಷೆಯ ಅಲ್ಲಿರುವಂಥ ಎಲ್ಲ ತತ್ವಜ್ಞಾನವನ್ನು ಸ್ವಲ್ಪ ಕಲ್ತ್ಕೊಂಡೆ. And I was taught like this, these Jewish women, they say these 3 scriptures to a husband regularly. ಮತ್ತು ನಾನು ಅವಾಗ ಇಬ್ರಿಯ ಭಾಷೆ ಕಲಿಯುವಾಗ ನಾನು ಒಂದು ಮಾತು ಕಲ್ತ್ಕೊಂಡೇನೆಂದ್ರೆ, ಯಹೂದಿಯರ ಎಲ್ಲ ಸ್ತ್ರೀಯರು ಏನು ಮಾಡ್ತಾ ಇದ್ರು, ಈ ವಾಕ್ಯವನ್ನು 3 ವಿಷಯಗಳನ್ನು ಪ್ರತಿದಿನ ಅವರ ಗಂಡನ ನೋಡಿ ಹೇಳ್ತಾ ಇದ್ರು. Every day they tell Psalm 1st chapter verse 1 to 3 to their husband. ಆ ಯಹೂದಿ ಸ್ತ್ರೀಗಳು ಪ್ರತಿದಿನ ತಮ್ಮ ಗಂಡನಿಗೆ ನೋಡ್ಕೊಂಡು ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಹೇಳ್ತಾ ಇದ್ರು. It says, blessed is the man that walketh not in the counsel of ungodly, nor standeth in the way of sinners, nor sitteth in the seat of scornful,
But his delight is in the law of the Lord, and in his law doth he meditate day and night. And he shall be like a tree planted by the rivers of water, that bringeth forth his fruit in his season. His leaf also shall not wither, and whatsoever he does shall prosper. ಕೀರ್ತನೆಗಳು 1ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಓದ್ತೇನೆ, ಕೇಳ್ರಿ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. Hallelujah. Hallelujah. Verse 3 is a wonderful promise. You can speak on your husband every day. Yeah. ಈ 3ನೇ ವಾಕ್ಯ ಅದ್ಭುತವಾಗಿರುವಂತ ವಾಗ್ದಾನವಾಗಿದೆ. ಈ ವಾಕ್ಯ ಪ್ರತಿದಿನ ನಿಮ್ಮ ಗಂಡನ ಮೇಲೆ ನೀವು ಘೋಷಿಸಬಹುದು. For every wife, they want their husband to be like a hero, the husband to be a winner. They want to see success in their husband's life. ನೋಡ್ರಿ, ಪ್ರತಿಯೊಬ್ಬ ಹೆಂಡತಿ ತನ್ನ ಗಂಡ ಯಾವಾಗ್ಲೂ ಯಶಸ್ಸಿನಲ್ಲಿ ಇರಬೇಕು, ಜಯವನ್ನು ಹೊಂದ್ಕೊಳ್ಬೇಕು, ಹೀರೋ ಆಗಿರ್ಬೇಕು, ಗೆಲ್ಲುವವನಾಗಿರ್ಬೇಕು ಅಂತ ಬಯಸ್ತಾರೆ. This verse says about it. ಈ ವಾಕ್ಯ ಅದರ ಬಗ್ಗೆ ಮಾತಾಡ್ತದೆ. Your husband will be like a tree planted by the rivers of water. ನಿಮ್ಮ ಗಂಡ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗಿರುವನು. He will bring forth fruit in his season, means he will have a success. Every attempt he will have a success. ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ ಅಂದ್ರೆ ಅರ್ಥ ಅಂದ್ರೆ ಆತನು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲಿ ಯಶಸ್ಸೇ ಇರ್ತದೆ. His leaf also shall not wither. ಆತನ ಎಲೆ ಬಾಡುವುದೇ ಇಲ್ಲ ಅಂದ್ರೆ means there is no bad times, only good times for him. ಅದರ ಅರ್ಥ ಏನಂದ್ರೆ ಅವನಿಗೆ ಯಾವುದೇ ಕೆಟ್ಟ ಸಮಯನೇ ಇರುವುದಿಲ್ಲ, ಯಾವಾಗ್ಲೂ ಒಳ್ಳೆ ಸಮಯನೇ ನಡೀತಾ ಇರ್ತದೆ. Whatever he does shall prosper. ಮತ್ತು ಅವನು ಮಾಡುವ ಎಲ್ಲಾ ಕಾರ್ಯಗಳು ಸಫಲವಾಗುವವು. One translation is whatever his hand does shall prosper. ಒಂದು ತರ್ಜುಮೆ ಈ ರೀತಿಯಾಗಿ ಹೇಳ್ತಿದೆ, ಆತನು ಕೈ ಹಾಕುವ ಎಲ್ಲಾ ಕೆಲಸಗಳು ಸಫಲವಾಗುವವು. You will see success in your husband's career, business, ministry, everything. ನಿಮ್ಮ ಗಂಡನ ವ್ಯಾಪಾರದಲ್ಲಿ, ಆತನು ಮಾಡುವಂತ ಕಾರ್ಯಗಳಲ್ಲಿ, ಸೇವೆಯಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. I remember I taught this in many places. I got the testimony. The ladies came and told, after I made this confession, now my husband is sitting for a family prayer. ಮತ್ತು ನಾನು ಈ ವಾಕ್ಯವನ್ನು ಬೇರೆ ಕಡೆ ನಾನು ಹಂಚ್ಕೊಂಡಾಗ ಅಲ್ಲಿರುವಂತ ಸ್ತ್ರೀಯರು ಹೇಳ್ತಾ ಇದ್ರು, ನಾವು ಅರಿಕೆಗಳನ್ನು ಮಾಡ್ತಾನೆ ಇದ್ವಿ, ಇವಾಗ ನೋಡ್ತಾ ಇದ್ದೇವೆ ನಮ್ಮ ಗಂಡನು ಬಂದು ಅವನು ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಕೂತ್ಕೊಳ್ತಾ ಇದ್ದಾನೆ. Let me explain why. ನಾನು ನಿಮ್ಗೆ ಅರ್ಥ ಮಾಡ್ತೇನೆ ಇದು ಯಾಕೆ ಆಯ್ತು ಅಂತ. Verse 1 talks about 3 types of people. ಮೊದಲನೇ ವಾಕ್ಯ ನೋಡ್ರಿ, ಅಲ್ಲಿ 3 ತರದ ಜನರ ಬಗ್ಗೆ ಮಾತಾಡ್ತದೆ. It talks about ungodly, sinners and scornful people. ಅಲ್ಲಿ 3 ತರದ ಜನರು. ಮೊದಲು ದುಷ್ಟರು, ಎರಡನೇದು ಪಾಪಾತ್ಮರು, ಮೂರನೇದು ಧರ್ಮ ನಿಂದಕರು. These 3 people are a bad company for any man. ನೋಡ್ರಿ, ಈ 3 ತರದ ಜನರು ಯಾವುದೇ ವ್ಯಕ್ತಿಗೆ ಒಳ್ಳೆಯ ಒಂದು ಸ್ನೇಹಿತರಾಗಿ ಅಲ್ಲ. A Christian husband, a born again believer, if he is associated with these 3 types of people, it will affect the family life. ಒಬ್ಬ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಆತನು ಯಾವಾಗಾದ್ರೂ ಈ 3 ತರದ ಜನರೊಟ್ಟಿಗೆ ಯಾವುದೇ ಸಂಬಂಧ ಸಹವಾಸ ಇಟ್ಕೊಂಡ್ರೆ ಅದು ಆತನ ಸಂಬಂಧಗಳ ಮೇಲೆ ಪ್ರಭಾವ ಬೀರ್ತದೆ. Men likes friends. They will do anything for friendship. ನೋಡ್ರಿ, ಪುರುಷರಿಗೆ ಸ್ನೇಹಿತರಂದ್ರೆ ತುಂಬಾ ಇಷ್ಟ. ಆ ಒಂದು ಸ್ನೇಹವನ್ನು ಇಟ್ಕೊಳ್ಬೇಕು ಅಂತ ಇಡೋದಕ್ಕೆ ಏನಾದ್ರೂ ಮಾಡ್ತಾರೆ. And they can't say no for a friend. ಮತ್ತೆ ತಮ್ಮ ಸ್ನೇಹಿತರಿಗೆ ಎಂದಿಗೂ ಆಗಲ್ಲ ಅಂತ ಹೇಳುವುದಿಲ್ಲ. And now what type of friends they have? They have grown in the society. They have all variety of friends with them. ಮತ್ತು ಎಂತ ಸ್ನೇಹಿತರು ಇರ್ತಾರೆ, ಈ ಸಮಾಜದಲ್ಲಿ ಬೆಳೆದಿರುವ ಕಾರಣ ಅವ್ರಿಗೆ ಎಲ್ಲಾ ತರದ ಸ್ನೇಹಿತರು ಇರ್ತಾರೆ. I'm not against having friends. ಸ್ನೇಹಿತರು ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ. But if they are going to be associated with them closely, it may affect the family relationship. ಅವರೊಟ್ಟಿಗೆ ಬಹಳ ಸಮೀಪವಾಗಿ ಅವ್ರ ಸಂಬಂಧ ಇಟ್ಕೊಂಡ್ರೆ, ಸಹವಾಸ ಇಟ್ಕೊಂಡ್ರೆ ಆ ಸಂಬಂಧ ಅವರ ಕುಟುಂಬದಲ್ಲಿ ಪ್ರಭಾವ ಬೀರ್ತದೆ. And all the ladies listen to me. ಎಲ್ಲಾ ಸ್ತ್ರೀಯರೇ ಕೇಳ್ರಿ, your advice will not break this relationship.
ನೀವು ಕೊಡುವಂತ ಸಲಹೆಗಳು ಈ ಒಂದು ಸಂಬಂಧವನ್ನು ಮುರಿಯುವುದಿಲ್ಲ. Even if you take Bible and preach, it's not going to change. ನೀವು ಬೈಬಲ್ ತಗೊಂಡು ನಿಮ್ಮ ಗಂಡನಿಗೆ ನೀವು ಸಾರಿದ್ರು ಏನು ಬದಲಾಗಲ್ಲ. Hallelujah. You send prayer requests every day, it will not change. ಪ್ರತಿದಿನ ಪ್ರತಿಯೊಬ್ಬರಿಗೆ ನೀವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕಳಿಸಿದ್ರು ಕೂಡ ಬದಲಾಗಲ್ಲ. You take this scripture and keep declaring it, he will change. ಆದ್ರೆ ಈ ವಾಕ್ಯವನ್ನು ತಗೊಂಡು ಪ್ರತಿದಿನ ಅರಿಕೆ ಮಾಡ್ರಿ, ಘೋಷಣೆ ಮಾಡ್ರಿ, ಆವಾಗ ನಿಮ್ಮ ಗಂಡ ಬದಲಾಗ್ತಾನೆ. These three scriptures put together talks about 4 types of people. ಈ 3 ವಾಕ್ಯಗಳನ್ನು ಸೇರ್ಕೊಂಡು ನೋಡ್ಕೊಂಡ್ರೆ ಇಲ್ಲಿ 4 ತರದ ಜನರ ಬಗ್ಗೆ ಮಾತಾಡ್ತಾ ಇದೆ. It talks about sinner, it talks about ungodly, scornful, and it also talks about a blessed person. ನೋಡ್ರಿ, ನಾವು ನೋಡ್ಕೊಂಡ್ವಿ ಮೊದಲು ದುಷ್ಟರು, ಆಮೇಲೆ ಪಾಪಾತ್ಮರು, ಧರ್ಮನಿಂದಕರು, 4ನೇದಾಗಿ ಅಲ್ಲಿ ಧನ್ಯ ವ್ಯಕ್ತಿಯ ಬಗ್ಗೆ ಮಾತಾಡ್ತದೆ. When it comes about blessed person, it talks he will be like a tree planted by the rivers of water. ಧನ್ಯನ ಬಗ್ಗೆ ಮಾತಾಡುವಾಗ ಅಲ್ಲಿ ಏನ್ ಹೇಳ್ತಿದೆ, ಆತನು ನೀರಿನ ಕಾಲುವೆಗಳ ಬಳಿ ಬೆಳೆದಿರುವ ಮರದ ಹಾಗಿರುವ. Let me explain it. ಈ ವಾಕ್ಯ ನಿಮಗೆ ಅರ್ಥ I have done lot of research, I have done a study, but I'm not going to teach everything now. ನಾನು ಇದರ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದೇನೆ, ಎಲ್ಲ ಇವಾಗೆ ಕಲಿಸ್ಕೊಡಲ್ಲ. In the Leviticus 23rd chapter, there is verse 40 is related to the scriptures. ಯಾಜಕ ಕಾಂಡ 23rd chapter 23ನೇ ಅಧ್ಯಾಯ 40ನೇ ವಾಕ್ಯ ಈ ಒಂದು ಅಧ್ಯಾಯಕ್ಕೆ ಅದು ಹೋಲಿಕೆಯಾಗಿದೆ. Now don't turn your Bible, listen to me. ಇವಾಗ ನೀವು ಬೈಬಲ್ ತಿರುಗಿಸ್ಬೇಡ್ರಿ, ಆದ್ರೆ ಈ ಕಡೆ ಕೇಳ್ರಿ. There was one feast called Feast of Tabernacle. ಅಲ್ಲಿ ಒಂದು ಹಬ್ಬ ಇತ್ತು. ಯಾವುದು ಅಂದ್ರೆ ಕರ್ತನ ಗುಡಾರದ ಒಂದು ಹಬ್ಬ. You know, we all celebrate Palm Sunday. ನಾವೆಲ್ಲರೂ ಪಾಮ್ ಸಂಡೇ ಆಚರಿಸ್ತೇವಲ್ಲ. Actually, it was not a Palm Sunday, but that was a Feast of Tabernacle. On that day, Jesus came to Jerusalem. ಅದು ಪಾಮ್ ಸಂಡೇ ಆಗಿ ಹಬ್ಬ ಇರ್ಲಿಲ್ಲ ಮುಂಚೆ. ಆವಾಗ ಅದು ಕರ್ತನ ಗುಡಾರದ ಒಂದು ಹಬ್ಬವಾಗಿತ್ತು. ಆ ದಿನ ಯೇಸು ಕ್ರಿಸ್ತನು ಬಂದಿರುವಂತದ್ದು. He came to Jerusalem. ಆತನ ಯೆರೂಸಲೇಮಿಗೆ ಬಂದಿದ್ದನು. And we know only about palm tree. ನಮ್ಮೆಲ್ಲರಿಗೆ ಬರೀ ಆ ಒಂದು ಪಾಮ್ ಹಬ್ಬ ಬಗ್ಗೆ ಗೊತ್ತು, ಅದರ ಎಲೆಗಳ ಬಗ್ಗೆ ಗೊತ್ತು. Hallelujah. But there are 4 tree leaves they used on that Feast of Tabernacle. ಆದ್ರೆ ಆ ದಿನ ಆ ಒಂದು ಕರ್ತನ ಮಂಜೂಷದ ಗುಡಾರದ ದಿನದ ಹಬ್ಬದಲ್ಲಿ ಅವರು 4 ಬೇರೆ ತರದ ಮರಗಳನ್ನು ಉಪಯೋಗಿಸ್ತಾ ಇದ್ರು. One is citrus tree. ಅದರಲ್ಲಿ ಒಂದು ಹುಳಿ ಹಣ್ಣಿನ ಮರ. It will smell well, it will taste well. ಅದು ಚೆನ್ನಾಗಿ ವಾಸನೆ ಕೊಡ್ತಿದೆ, ಚೆನ್ನಾಗಿ ರುಚಿಯಾಗಿ ಇರ್ತದೆ. That is about the 4th person. Blessed man is projected like this. ಮತ್ತು ಅದು 4ನೇ ವ್ಯಕ್ತಿಯ ಬಗ್ಗೆ ತೋರಿಸ್ಕೊಡ್ತಿದೆ. ಅಂದ್ರೆ ಧನ್ಯನು ಈ ರೀತಿಯಾಗಿ ಅಲ್ಲಿ ಹೋಲಿಕೆಯಾಗಿ ವರ್ಣಿಸಲ್ಪಟ್ಟಿದ್ದಾನೆ. The tree will smell good, it will taste good. Even that, you know, leaves, fruits, everything taste will be good. Its smell also will be good. ಆ ಮರ ಅಲ್ಲಿ ಎಲೆಗಳು ಬಹಳ ಚೆನ್ನಾಗಿ ವಾಸನೆ ಕೊಡ್ತಿದೆ, ಆ ಹಣ್ಣುಗಳು ಚೆನ್ನಾಗಿ ರುಚಿಯಾಗಿ ಇರ್ತವೆ. That talks about a man who knows God, who reads Bible and practices Bible. ಅದು ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದೆ ಅಂದ್ರೆ, ಯಾವ ವ್ಯಕ್ತಿ ವಾಕ್ಯ ಓದ್ತಾನೆ, ವಾಕ್ಯ ಗೊತ್ತು ಮಾಡ್ಕೊಳ್ತಾನೆ, ವಾಕ್ಯದಂತೆ ನಡೀತಾನೆ. He knows God, he is a born again believer. ಅವನು ದೇವರನ್ನು ಅರ್ಥಕೊಂಡಿದ್ದಾನೆ. He is a born again believer. ಹೊಸದಾಗಿ ಹುಟ್ಟಿದ ವಿಶ್ವಾಸಿಯಾಗಿದ್ದಾನೆ. And he reads Bible. ಮತ್ತು ಬೈಬಲ್ ಓದ್ತಾನೆ. And he practices it. ಮತ್ತು ಬೈಬಲಿನ ಪ್ರಕಾರ ನಡೀತಾನೆ. Whatever his hand does will prosper. ಆತನು ಕೈಯಿಂದ ಮಾಡುವಂತ ಪ್ರತಿಯೊಂದು ಕೆಲಸವೂ ಸಫಲವಾಗ್ತದೆ. If these people are friends to your husband, it will be wonderful. ಈ ತರದ ಜನರು ನಿಮ್ಮ ಪುರುಷನಿಗೆ ಅವರು ಸ್ನೇಹಿತರಾಗಿದ್ರೆ ಅದ್ಭುತವಾಗಿರ್ತದೆ. The other 3 trees signifies other 3 types of people. ಮತ್ತು ಇನ್ನು ಬೇರೆ 3 ತರದ ಗಿಡಗಳು ಯಾವ್ದಿದ್ವೋ, ಮರಗಳು ಯಾವ್ದಿದ್ದವೋ ಅವು ಇಲ್ಲಿ ಬರೆದಿರುವಂತ 3 ತರದ ಜನರ ಬಗ್ಗೆ ಹೋಲಿಸ್ತದೆ. There was one tree, neither it will smell well nor taste well. ಆದ್ರೆ ಅಲ್ಲಿ ಒಂದು ತರದ ಮರವಿತ್ತು, ಅದು ವಾಸನೆ ಕೂಡ ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಮತ್ತು ರುಚಿ ಕೂಡ ಚೆನ್ನಾಗಿ ಇರ್ತಿರ್ಲಿಲ್ಲ. That talks about the person who doesn't know God, who doesn't practice Bible, word of God. ಅದು ಯಾವ ವ್ಯಕ್ತಿಯ ಬಗ್ಗೆ ಮಾತಾಡ್ತದೆ ಅಂದ್ರೆ, ಆ ವ್ಯಕ್ತಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ದೇವರ ವಾಕ್ಯ ಓದುವುದಿಲ್ಲ, ದೇವರ ವಾಕ್ಯದಂತೆ ನಡೆಯುವುದಿಲ್ಲ. Totally ungodly. ಅಂದ್ರೆ ಸಂಪೂರ್ಣವಾಗಿ ದುಷ್ಟನು ಅಥವಾ ಭಕ್ತಿಹೀನನಾಗಿದ್ದ. The relationship with that man, it will affect family life.
ಮತ್ತು ಆ ವ್ಯಕ್ತಿಯೊಟ್ಟಿಗೆ ಯಾವುದೇ ಸಂಬಂಧ ಇಟ್ಕೊಂಡ್ರೆ, ಯಾವುದೇ ಸಹವಾಸ ಇಟ್ಕೊಂಡ್ರೆ ಅದು ನಿಮ್ಮ ಕುಟುಂಬಕ್ಕೆ ಅಲ್ಲಿ And ಪ್ರಭಾವಿಸ್ತದೆ. most of the believers are away from them, I can understand. ಮತ್ತು ನನಗೆ ಅರ್ಥ ಮಾಡ್ಕೊಳ್ಳೋ ಪ್ರಕಾರ ಅನೇಕ ವಿಶ್ವಾಸಿಗಳು ಇಂತಹ ಜನರಿಂದ ದೂರ ಇದ್ದಾರೆ. And second one is about sinners in the Psalm 1st chapter. ಕೀರ್ತನೆ ಮೊದಲನೇ ಅಧ್ಯಾಯದಲ್ಲಿ ಎರಡನೇ ವ್ಯಕ್ತಿ ಯಾರು? ಪಾಪಾತ್ಮರು, ಅಂದ್ರೆ ಪಾಪಿಗಳು. But according to that Leviticus 23rd chapter, ಆದ್ರೆ ಯಾಜಕ ಕಾಂಡ 23ನೇ ಅಧ್ಯಾಯದ ಪ್ರಕಾರ the tree will smell good, but it will not taste well. ಅಂದ್ರೆ ಆ ಮರದ ವಾಸನೆ ಚೆನ್ನಾಗಿರ್ತದೆ, ಆದ್ರೆ ಅದರಿಂದ ಬರುವಂತ ರುಚಿ ಚೆನ್ನಾಗಿ ಇರುವುದಿಲ್ಲ. These persons, they know God. ಅಂದ್ರೆ ಈ ವ್ಯಕ್ತಿಗಳು ಅವ್ರ ದೇವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. They come to church. ಅವ್ರ ಸಭೆಗೆ ಬರ್ತಾರೆ. They hear the word. ವಾಕ್ಯ ಕೇಳ್ತಾರೆ. They don't practice the word. ಆದ್ರೆ ವಾಕ್ಯದಂತೆ ನಡೆಯುವುದಿಲ್ಲ. Hallelujah. They are not outsiders. ನೋಡ್ರಿ, ಅವರು ಸಭೆಯಿಂದ ಹೊರಗಿರುವಂತ ಜನರಲ್ಲ. They come. They listen to the word. They don't practice. ಸಭೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ವಾಕ್ಯದ ಪ್ರಕಾರ ನಡೆಯೋಲ್ಲ. They gossip. ಅವ್ರು ಬಹಳ ಅಲ್ಲಿ ಹರಟೆ ಮಾತಾಡ್ತಾರೆ. Even your husband has an association with them, it will affect your relationship. ನಿಮ್ಮ ಗಂಡ ಈ ತರದ ಜನರೊಟ್ಟಿಗೆ ಯಾವುದೇ ಸಹವಾಸ ಇಟ್ಕೊಂಡ್ರೆ, ಸಂಬಂಧ ಇಟ್ಕೊಂಡ್ರೆ ಅದು ಕೂಡ ನಿಮ್ಮ ಕುಟುಂಬದ ಮೇಲೆ ಪ್ರಭಾವಿಸ್ತದೆ. And the third tree, ಮತ್ತು ಕೊನೆಯದಾಗಿ ಮೂರನೇ ತರದ ಮರ, it will not smell well, but it will taste well. ಅದು ಚೆನ್ನಾಗಿ ವಾಸನೆ ಕೊಡುವುದಿಲ್ಲ, ಆದ್ರೆ ರುಚಿ ನೋಡಿದ್ರೆ ಚೆನ್ನಾಗಿರ್ತದೆ. This is again about the people, they don't know God, but they do good things. ಈ ತರದ ಜನರು ಯಾರು ಅಂದ್ರೆ ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. There are many people, they don't know God, but you see they do good things. ನೀವು ನೋಡ್ತೀರಾ ಎಷ್ಟೊಂದು ಜನರು ಇದ್ದಾರೆ, ಅವ್ರಿಗೆ ದೇವ್ರು ಯಾರಂತ ಗೊತ್ತಿಲ್ಲ, ಆದ್ರೂ ನೀವು ನೋಡ್ತೀರಾ ಎಷ್ಟೊಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ And they will mock at the believers. Is it you guys saying you are a believer, what is your life? I am better than you, they will tell. ಮತ್ತು ಅವ್ರ ಅವಿಶ್ವಾಸಿಗಳಿದ್ರು ಕೂಡ ವಿಶ್ವಾಸಿಗಳ ಮೇಲೆ ಇಷ್ಟು ಹಾಸ್ಯ ಮಾಡ್ತಾರೆ. ನೀವು ವಿಶ್ವಾಸಿ ಅಂತೀರಲ್ಲ, ನಾನ್ ನಿಮ್ಗಿಂತ ಉತ್ತಮವಾಗಿದೆ. I tell you, all these three relationship will not help any man, any boy, even if children, it will not help. ನಾನು ನಿಮ್ಗೆ ಹೇಳ್ತೇನೆ, ಈ ಮೂರು ತರದ ಜನರು ಇವರೊಟ್ಟಿಗೆ ನಾವು ಸಹವಾಸ ಇಟ್ಕೊಂಡ್ರೆ, ಸಂಬಂಧ ಇಟ್ಕೊಂಡ್ರೆ ಯಾವ ಪುರುಷನಿಗೆ, ಯಾವ ಹುಡುಗನಿಗೆ ಇದು ಒಳ್ಳೆ ಪ್ರಭಾವ ಅಲ್ಲ. In those days, men has to go out to hang out with friends. ಆಗಿನ ಕಾಲದಲ್ಲಿ ಪುರುಷರು ಮನೆಯಿಂದ ಹೊರಗಡೆ ಹೋದ್ರೆ ಆವಾಗ ಸ್ನೇಹಿತರೊಟ್ಟಿಗೆ ಸಮಯ Even ಕಳೆಯಬೇಕು. boys, they have to go out to hang out with their friends. ಹುಡುಗರು ಕೂಡ ತಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡ್ಬೇಕು, ಸಮಯ ಕಳಿಬೇಕಾದ್ರೆ ಮನೆಯಿಂದ ಹೊರಗೆ But ಹೋಗ್ಬೇಕಾಗ್ತದೆ. nowadays there is no need to go out. ಈಗಿನ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗೋದು ಬೇಕಾಗಿಲ್ಲ. This one mobile is enough. You can hang out with your friends, spending hours together. ಒಂದ್ ಮೊಬೈಲೇ ಸಾಕು, ಅದರ ಮೂಲಕವೇ ನಿಮ್ಮ ಸ್ನೇಹಿತರೊಟ್ಟಿಗೆ ನೀವು ತಾಸುಗಟ್ಟಲೆ ಸಮಯ ಕಳಿಬಹುದು. Chat with them in WhatsApp, Facebook, Messenger, all, it's everything. You can spend a lot of time with them. ಮೊಬೈಲಿನ ಮೂಲಕವೇ ಚಾಟ್ ಮಾಡೋದ್ರ ಮೂಲಕ, ಫೋನ್ ಮಾಡೋದ್ರ ಮೂಲಕ ಅವರೊಟ್ಟಿಗೆ ಸಮಯ ಕಳಿಬಹುದು. So I want all the ladies to tell this. ಅದಕ್ಕಾಗಿ ನಾನು ಬಯಸ್ತೇನೆ ಎಲ್ಲಾ ಸಹೋದರಿಯರು ಈ ಮಾತನ್ನು ಹೇಳಬೇಕು. You should tell, you should tell your husband, you are a blessed man. ನಿಮ್ಮ ಗಂಡನಿಗೆ ನೀವು ಹೇಳಬೇಕು, ನೀನು ಧನ್ಯ ವ್ಯಕ್ತಿ. If he is next to you, tell him you are a blessed man. ನಿಮ್ಮ ಗಂಡ ನಿಮ್ಮ ಪಕ್ಕದಲ್ಲಿದ್ರೆ ಆತನಿಗೆ ನೋಡಿ ಹೇಳ್ರಿ, ನೀನು ಧನ್ಯ ಪುರುಷನು. You will not walk in the counsel of the ungodly. ನೀನು ದುಷ್ಟರ ಮಾರ್ಗದಲ್ಲಿ ನಡೆಯುವುದಿಲ್ಲ. You will not stand. ಕ್ಷಮಿಸಿ, ನೀನು ದುಷ್ಟರ ಆಲೋಚನೆಯಂತೆ ನಡೆಯುವುದಿಲ್ಲ. I will repeat it again. Look at him and say this. You are a blessed man. ನಿಮ್ಮ ಗಂಡನಿಗೆ ನೋಡಿ ಹೇಳ್ರಿ, ನೀನು ಧನ್ಯ ವ್ಯಕ್ತಿ. You will not walk in the counsel of ungodly. ನೀನು ದುಷ್ಟನ ಆಲೋಚನೆಯಂತೆ ನಡೆಯುವುದಿಲ್ಲ. You will not stand in the way of sinners. ನೀನು ಪಾಪಿಗಳ ಮಾರ್ಗದಲ್ಲಿ ನಿಂತುಕೊಳ್ಳಲ್ಲ. You will not sit in the seat of scornful. ನೀನು ಧರ್ಮ ನಿಂದಕರೊಡನೆ ಕೂತುಕೊಳ್ಳಲ್ಲ. Hallelujah. If he is not with you, you can say like this. My husband, tell in English after me. My husband is a blessed man. He will not walk in the counsel of the ungodly. My husband will not stand in the way of sinners. My husband will not sit in the seat of scornful. ನಿಮ್ಮ ಗಂಡನು ನಿಮ್ಮ ಒಟ್ಟಿಗೆ ಇಲ್ಲ ಅಂದ್ರೆ ಈ ರೀತಿಯಾಗಿ ಹೇಳ್ರಿ, ನನ್ನ ಗಂಡನು ಧನ್ಯನಾಗಿದ್ದಾನೆ. ಆತನು ದುಷ್ಟರ ಆಲೋಚನೆಯಂತೆ ನಡೆಯುವುದಿಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಲ್ಲ, ಧರ್ಮ ನಿಂದಕರೊಡನೆ ಕೂತುಕೊಳ್ಳಲ್ಲ. Hallelujah. Day and night you tell this. Don't go, if he gets irritated, don't tell in front of him. Whenever you work, go, walk, just keep telling. God will cut all the unwanted relationship
cut them from his life and be free from them. ಮತ್ತು ನಿಮ್ಮ ಗಂಡನಿಗೆ ಅವ್ರ ಮುಂದೆ ನೀವು ಈ ರೀತಿಯಾಗಿ ಹೇಳುವಂತ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಮುಂದೆ ಹೇಳ್ಬೇಡ್ರಿ. ಆದ್ರೆ ಅವ್ರು ಇರ್ಲಾರ್ದ ಸಮಯದಲ್ಲಿ ಗಟ್ಟಿಯಾಗಿ ಅರಿಕೆ ಮಾಡ್ತಾ ಇರಿ ಸತತವಾಗಿ. ನೀವು ನೋಡ್ತೀರಿ ಯಾವುದೇ ಬೇಕಾಗದಂತ ಸಂಬಂಧಗಳು ತಾನಾಗಿ ಮುರಿದು ಹೋಗ್ತವೆ. In verse 2 says, but his delight is in the law of the Lord, he will meditate day and night. In his law he will meditate day and night. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. Instead of saying law of the Lord is only one part of Bible. You have to say word of God. ಧರ್ಮಶಾಸ್ತ್ರ ಹೇಳುವುದರ ಬದಲು ಧರ್ಮಶಾಸ್ತ್ರ ಎನ್ನುವುದು ಸತ್ಯವೇದದ ಬೈಬಲ್ದ ಅರ್ಧ ಭಾಗ ಮಾತ್ರ. ಆದ್ರೆ ನಾವು ದೇವರ ವಾಕ್ಯ ಅಂತ ಹೇಳೋಣ. And you should look at your husband and say, you will delight in the word of the Lord. ನಿಮ್ಮ ಗಂಡನ ಕಡೆ ನೀವು ನೋಡಿ ಹೇಳ್ರಿ, ನೀನು ದೇವರ ವಾಕ್ಯದಲ್ಲಿ ಆನಂದ ಪಡುವಿ. In God's word you will meditate day and night. ದೇವರ ವಾಕ್ಯವನ್ನೇ ಹಗಲಿರುಳು ಧ್ಯಾನಿಸುವಿ. Now right now you tell him, ಹೇಳ್ರಿ, you will delight in the word of God. You will meditate the word of God day and night. ಇವಾಗಲೇ ನಿಮ್ಮ ಗಂಡನ ಕಡೆ ನೋಡಿ ಹೇಳ್ರಿ, ನೀನು ದೇವರ ವಾಕ್ಯವನ್ನು ಆನಂದಿಸುವಿ, ಅದನ್ನೇ ಹಗಲಿರುಳು ಧ್ಯಾನಿಸುವಿ. Hallelujah. If he is not around you, say with me, my husband will delight in the word of God. My husband will meditate the word of God day and night. ನಿಮ್ಮ ಗಂಡ ಇವಾಗ ನಿಮ್ಮ ಜೊತೆಯಲ್ಲಿ ಇಲ್ಲ ಅಂದ್ರೆ ಈ ರೀತಿಯಾಗಿ ಹೇಳ್ರಿ, ನನ್ನ ಗಂಡನು ದೇವರ ವಾಕ್ಯವನ್ನು ಆನಂದಿಸುವನು, ನನ್ನ ಗಂಡನು ಹಗಲಿರುಳು ದೇವರ ವಾಕ್ಯವನ್ನೇ ಧ್ಯಾನಿಸುವನು. Meditate means, it doesn't mean you have to sit in one corner with the folded legs, close eyes and sit. ಅಂದ್ರೆ ಧ್ಯಾನ ಮಾಡುವುದಂದ್ರೆ ಒಂದ್ ಕೋಣೆಯಲ್ಲಿ ಕುಂತ್ಕೊಂಡು ಕಣ್ಣು ಮುಚ್ಕೊಂಡು ಕಾಲು ಮಡಿಸ್ಕೊಂಡು ಅಲ್ಲಿ ಧ್ಯಾನ ಮಾಡುವಂಥದ್ದು ಅದಲ್ಲ. Meditate means think about the word of God again and again. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಪದೇ ಪದೇ ದೇವರ ವಾಕ್ಯವನ್ನು ಯೋಚಿಸ್ತಾ ಇರುವಂತದ್ದು. Mutter the word of God, keep confessing the word of God. ಅಥವಾ ದೇವರ ವಾಕ್ಯವನ್ನು ಬಾಯಿಂದ ಹೇಳ್ತಾ ಇರುವಂತದ್ದು, ಅರಿಕೆ ಮಾಡುವಂತದ್ದು. You keep telling it, your husband will fall in love with the word of God. ನೀವು ಈ ವಾಕ್ಯವನ್ನು ಹೇಳ್ತಾ ಇರಿ, ನೀವೇ ನೋಡ್ತೀರಿ ನಿಮ್ಮ ಗಂಡನು ದೇವರ ವಾಕ್ಯದೊಟ್ಟಿಗೆ ಪ್ರೀತಿ ಮಾಡ್ತಾನೆ. Your husband will, meditate the word of God. He will confess the word of God day and night. ನಿಮ್ಮ ಗಂಡನು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತಾನೆ, ಅರಿಕೆ ಮಾಡ್ತಾನೆ. Then it says, he shall be like a tree planted by the rivers of water. ಮುಂದೆ ಹೇಳ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವ. Whatever he needs, he will get his supply. ಅದರ ಅರ್ಥ ಏನಂದ್ರೆ ಅವನಿಗೆ ಬೇಕಾಗಿದ್ದ ಎಲ್ಲಾ ವಿಷಯಗಳ ಒದಗಿಸುವಿಕೆ ಅವನಿಗೆ ಸಿಗ್ತದೆ. God supplies all his needs. ಅಂದ್ರೆ ದೇವರು ತಾನೇ ಆತನ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸುವನು. He will never feel lack, helplessness, hopelessness. It will not be there. ಎಂದಿಗೂ ಅವನಿಗೆ ಕೊರತೆ ಇರುವುದಿಲ್ಲ, ಯಾವುದೇ ಅಸಹಾಯಕತನ ನಿರೀಕ್ಷೆ ಇಲ್ಲದೆ ಇರುವಂತದ್ದು ಇರುವುದಿಲ್ಲ. He will bring forth his fruit in his season. ಆತನು ತಕ್ಕ ಕಾಲದಲ್ಲಿ ಫಲ ಕೊಡುವನು. Right time, right things will happen. ಸರಿಯಾದ ಸಮಯಕ್ಕೆ ಸರಿಯಾದ ಸಂಗತಿಗಳು ನಡೀತವೆ. If he is working in a job, he will get a promotion. ಅವನು ಯಾವುದೇ ಕೆಲಸ ನೌಕರಿಯಲ್ಲಿ ಇದ್ರೆ ಅವನಿಗೆ ಒಂದು ಬಡ್ತಿ ಸಿಗ್ತದೆ. In the family, whatever you need, you will have a children, everything. Whatever he does, things will happen. You will see success in every area of life. ಕುಟುಂಬದಲ್ಲಿ ಮಕ್ಕಳು ಬೇಕಾದ್ರೆ ಮಕ್ಕಳು ಹುಟ್ಟುತ್ತಾರೆ ಮತ್ತು ಯಾವುದೇ ವಿಷಯದಲ್ಲಿ ಅವನು ಮಾಡಿದ ಕೆಲಸದಲ್ಲಿ ಯಶಸ್ಸನ್ನೇ ಕಾಣ್ತಾನೆ. His leaf also shall not wither. ಮುಂದೆ ಹೇಳ್ತಿದೆ, ಆತನ ಎಲೆ ಬಾಡುವುದಿಲ್ಲ. Means he will be his life will be the most attractive life. People will like it. Oh, what a nice person, what a blessing in his life. ಅಂದ್ರೆ ಅವನ ಜೀವನವು, ಆತನ ಜೀವಿತವು ಇಷ್ಟು ಆಕರ್ಷಕವಾಗಿರ್ತದೆ. ಜನರು ಕಂಡು ಹೇಳ್ತಾರೆ, ಇಷ್ಟು ಧನ್ಯನು, ಇಷ್ಟೊಂದು ಆಶೀರ್ವಾದಗಳಿಂದ ಆತನ ಜೀವಿತ ತುಂಬಿದೆ. He will have a good testimony. ಅವನಿಗೆ ಒಳ್ಳೆ ಸಾಕ್ಷಿ ಇರ್ತದೆ. God will be glorified through his life. ಆತನ ಜೀವನದ ಮೂಲಕ ದೇವರಿಗೆ ಮಹಿಮೆ ಆಗ್ತದೆ. And whatever he does shall prosper. ಮತ್ತು ಕೊನೆಯದಾಗಿ ಅವನ ಕಾರ್ಯವೆಲ್ಲವೂ ಸಫಲವಾಗುವು. Wherever he puts his hand, it will prosper. Things will always prosper. ನಿಮ್ಮ ಗಂಡನು ಯಾವುದೇ ಸ್ಥಳದಲ್ಲಿ ಎಲ್ಲಾದ್ರೂ ಕೈಯನ್ನು ಹಾಕಿದ್ರೆ ಅಲ್ಲಿ ಸಫಲತೆಯೇ ಇರ್ತದೆ. Hallelujah. Amen. You tell this, you will see success in your husband's life. ನೀವು ಈ ವಾಕ್ಯವನ್ನು ಘೋಷಣೆ ಮಾಡ್ರೆ ನೀವು ನೋಡ್ತೀರಾ, ನಿಮ್ಮ ಗಂಡನ ಜೀವಿತದಲ್ಲಿ ಯಶಸ್ಸನ್ನೇ ಕಾಣ್ತೀರಾ. Don't tell, there is no use, brother. Whatever he does is failure. Business we started, so much loss happened, that loss happened. All past, stop it. Speak the word.
things will change. ಎಂದಿಗೂ ಈ ರೀತಿಯಾಗಿ ಮಾತಾಡಬೇಡ್ರಿ, ಏನು ಉಪಯೋಗ ಇಲ್ಲ ಬ್ರದರ್, ಅವ್ನು ಏನು ಮಾಡ್ತಾನೋ ಎಲ್ಲ ಹಾನಿಯಾಗಿ ಹಾಳಾಗಿ ಹೋಗ್ತಿದೆ, ವ್ಯಾಪಾರ ಶುರು ಮಾಡಿದ್ವಿ ಅದು ಕೂಡ ಲಾಭ ಬರಲಿಲ್ಲ ಅಂತ ಮಾತುಗಳನ್ನ ಆಡಬೇಡ್ರಿ. Maybe whatever he does is failed, or it may be real, I don't deny it. But talking what happened, the failures is not going to help your future. ಆತನು ಇಲ್ಲಿವರೆಗೆ ಏನೆಲ್ಲ ಮಾಡಿದ್ನೋ, ಸೋತು ಹೋಗಿರ್ಬೋದು, ಲಾಭ ಇಲ್ಲದೆ ಇರ್ಬೋದು, ಆದ್ರೆ ಅದು ನಿಜ ಆಗಿದ್ರು ಅದನ್ನು ಮಾತಾಡಬೇಡ್ರಿ. Now you tell after me. ಆದ್ರೆ ಇವಾಗ ನೀವು ಹೇಳ್ರಿ. If your husband is next to you, look at him and say this. ಇವಾಗ ನಿಮ್ಮ ಗಂಡ ನಿಮ್ಮ ಪಕ್ಕದಲ್ಲಿ ಇದ್ರೆ ಆತನ ನೋಡಿ ಹೇಳ್ರಿ. Say, you are like a tree planted by the rivers of water. You will bring forth your fruit in your season. Your leaf will never wither, and whatever you do shall prosper. ನಿಮ್ಮ ಗಂಡನ ಕಡೆ ನೋಡಿ ಹೇಳ್ರಿ, ನೀನು ನೀರಿನ ಕಾಲುವೆಗಳ ಬಳಿ ಬೆಳೆದಿರುವ ಮರದ ಹಾಗಿದಿ, ನೀನು ತಕ್ಕ ಕಾಲದಲ್ಲಿ ಫಲಗಳನ್ನು ಕೊಡುವಿ, ನಿನ್ನ ಎಲೆಗಳು ಎಂದಿಗೂ ಬಾಡುವುದಿಲ್ಲ, ನಿನ್ನ ಎಲ್ಲಾ ಕಾರ್ಯಗಳು ಸಫಲವಾಗುವವು. Hallelujah. Hallelujah. I challenge you. ನಾನು ನಿಮಗೆ ಸವಾಲ್ ಹಾಕ್ತೇನೆ. You will see your blessings of the Lord manifested in your husband's life. ನಿಮ್ಮ ಗಂಡನ ಜೀವಿತದಲ್ಲಿ ದೇವರ ಆಶೀರ್ವಾದಗಳ ಪ್ರಕಟಣೆ ಆಗುವಂತದ್ದು ನೀವು ನೋಡ್ತೀರಾ. If he is not around you, ನಿಮ್ಮ ಸುತ್ತಲೂ ನಿಮ್ಮ ಗಂಡ ಇಲ್ಲದೆ ಇದ್ರೆ, instead of saying you confess like this, just repeat after me in English. ಈ ರೀತಿಯಾಗಿ ಹೇಳ್ರಿ, my husband shall be like a tree planted by the rivers of water. He brings forth his fruit in his season. His leaf also shall not wither, and whatsoever he does shall prosper. ಆಮೆನ್. ನಿಮ್ಮ ಗಂಡ ಇವಾಗ ನಿಮ್ಮ ಜೊತೆಯಲ್ಲಿ ಕುಂತ್ಕೊಂಡಿಲ್ಲ ಅಂದ್ರೆ ಈ ರೀತಿಯಾಗಿ ಹೇಳ್ರಿ, ನನ್ನ ಗಂಡನು ನೀರಿನ ಕಾಲುವೆಗಳ ಬಳಿ ಬೆಳೆದಿರುವ ಮರದ ಹಾಗಿದ್ದಾನೆ, ಆತನು ತಕ್ಕ ಕಾಲದಲ್ಲಿ ಫಲಗಳನ್ನು ಕೊಡುವನು, ಆತನ ಎಲೆಯು ಎಂದಿಗೂ ಬಾಡುವುದಿಲ್ಲ, ಆತನ ಕಾರ್ಯವೆಲ್ಲವೂ ಸಫಲವಾಗುವವು. Hallelujah. Hallelujah. Keep telling it day and night. ಹಗಲು ರಾತ್ರಿ ಇದನ್ನು ಹೇಳ್ತಾ ಇರಿ. That is your meditation. ಇದು ನಿಮ್ಮ ಧ್ಯಾನ ಆಗಿದೆ. You will see drastic change in your husband's life. ನಿಮ್ಮ ಗಂಡನ ಜೀವನದಲ್ಲಿ ನೀವು ಅಲ್ಲಿ ತಕ್ಷಣವೇ ಆ ಬದಲಾವಣೆಯನ್ನು ಕಾಣ್ತೀರಿ. Maybe so many years you have prayed. ನೀವು ಇಷ್ಟೊಂದು ವರ್ಷ ಪ್ರಾರ್ಥನೆ ಮಾಡಿರಬಹುದು. So many days you fasted and prayed. ಇಷ್ಟೊಂದು ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ. You are asking God, why he is not changing? ನೀವು ದೇವರಿಗೆ ಕೇಳ್ತಾ ಇರಬಹುದು, ದೇವರೇ ಯಾಕೆ ನನ್ನ ಗಂಡ ನನ್ನ ಪುರುಷ ಬದಲಾಗ್ತಾ ಇಲ್ಲ? You will see the change when you speak the word. ನೀವು ದೇವರ ವಾಕ್ಯವನ್ನು ಮಾತನಾಡುವಾಗ ನೀವು ಬದಲಾವಣೆ ಕಾಣ್ತೀರಿ. I have seen in many families it happened. ಅನೇಕ ಕುಟುಂಬಗಳಲ್ಲಿ ಈ ಬದಲಾವಣೆಯನ್ನು ಕಂಡಿದ್ದೇನೆ. It will happen in your family. ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಕುಟುಂಬದಲ್ಲಿಯೂ ಆಗ್ತದೆ. Women said, what to do brother, about my husband I can't tell anybody. ಕೆಲವೊಂದ್ಸಲ ಸ್ತ್ರೀಯರು ಬಂದು ಹೇಳ್ತಾರೆ ಅಂದ್ರೆ ಏನ್ ಮಾಡುವುದು ಸಹೋದರನೇ, ನನ್ನ ಗಂಡನ ಬಗ್ಗೆ ನಾನು ಯಾರಿಗೂ ಹೇಳಕ್ಕಾಗಲ್ಲ. Very good, don't tell anybody. ಉತ್ತಮ, ಯಾರಿಗೂ ಹೇಳ್ಬೇಡಿ. But speak the word. ಆದ್ರೆ ದೇವರ ವಾಕ್ಯ ಘೋಷಿಸಿ. Things will change. ಅಲ್ಲಿ ಎಲ್ಲಾ ಸಂಗತಿಗಳು ಬದಲಾಗ್ತವೆ. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in Jesus name we pray. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. For all the families. ಎಲ್ಲಾ ಕುಟುಂಬಗಳಿಗಾಗಿ the grace of God will rest upon them. ದೇವರ ಕೃಪೆ ಅವರ ಮೇಲೆ ನೆಲೆಯಾಗಿರಲಿ. Open their eyes of understanding. ಅವರ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. I pray for all the women, especially I pray, Lord, they will get a revelation of the scriptures. ಎಲ್ಲ ಸ್ತ್ರೀಯರಿಗಾಗಿ ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ, ಈ ಎಲ್ಲ ವಾಕ್ಯಗಳ ಪ್ರಕಟಣೆ ಅವರಿಗೆ ಸಿಗಲಿ. Miracles will happen in their family. ಅವರ ಕುಟುಂಬದಲ್ಲಿ ಅದ್ಭುತಗಳು ನಡೆಯಲಿ. Lives will be changed. ಎಲ್ಲ ಜೀವಿತಗಳು ಬದಲಾಗಲಿ. And every family will be ordained in the godly way. ಮತ್ತು ಪ್ರತಿಯೊಂದು ಕುಟುಂಬವು ದೈವಿಕವಾಗಿರುವಂತ ಮಾರ್ಗದಲ್ಲಿ ಅವರು ಅಲ್ಲಿ ನಡೆಯಲಿ. In Jesus name we pray. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. Amen. Amen.